ನಿರ್ವಾಣ್ ನೇಚರ್ ಹೀಲಿಂಗ್ನಿಂದ ಮಹಿಳೆಯರ ಆರೋಗ್ಯ ಕುರಿತ ವಿಚಾರ ಸಂಕಿರಣವನ್ನು ಗಾಂಧಿ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ನಿರ್ವಾಣ್ ನೇಚರ್ ಹೀಲಿಂಗ್ನ ವೈದ್ಯಕೀಯ ನಿರ್ದೇಶಕ ಡಾಕ್ಟರ್ BT ಚಿದಾನಂದ ಮೂರ್ತಿ ನಿರ್ವಾಣ್ ನೇಚರ್ ಕೇಂದ್ರದಲ್ಲಿರುವ ಪ್ರಕೃತಿ ಚಿಕಿತ್ಸೆ ಕುರಿತು ಮಾಹಿತಿ ನೀಡಿ, ದೇವನಹಳ್ಳಿಯ ನಂದಿ ಬೆಟ್ಟದಲ್ಲಿರುವ ನಿರ್ವಾಣ್ ಕೇಂದ್ರದಲ್ಲಿ ಎಲ್ಲ ರೋಗಗಳಿಗೂ ಕೈಗೆಟುಕುವ ದರದಲ್ಲಿ ಪ್ರಕೃತಿ ಚಿಕಿತ್ಸೆ ನೀಡಲಾಗುವುದು ಎಂದು ಹೇಳಿದರು. ಗುಣ ಮಾಡಿಸಿ ಅವ್ರದ್ದು ಬ್ಲಡ್ ಪ್ರೆಷರ್, ಹೈ ಬ್ಲಡ್ ಪ್ರೆಷರ್ ಇರಲಿ, ಹೈ ಶುಗರ್ ಇರಲಿ, ಹಾರ್ಟ್ ಕಾಯಿಲೆಗಳಿರಲಿ, ಜಾಯಿಂಟ್ ಪೇನ್ ಇರಲಿ, ತುಂಬ 100-150 kg 170 kg ಬರ್ತಾ ಅಂಥವ್ರನ್ನೂ ಸರಿ ಮಾಡ್ತೀವಿ. ಮತ್ತು ಮಹಿಳಾ ಕಾಯಿಲೆಗಳು, ಮೈಗ್ರೇನು, ಹೆಡೇಕು, ಅಲರ್ಜಿ ಡಿಸೀಸು, ಸ್ಕಿನ್ ಅಲರ್ಜಿ, ಶ್ವಾಸಕೋಶ ಸಂಬಂಧ ಅಸ್ತಮಾ, ಎಲ್ಲ ರೀತಿಯ ಡೈಜೆಸ್ಟಿವ್ ಎಲ್ಲ ಕಾಯಿಲೆಗಳನ್ನು ನಾವು ಮಾಡ್ತೀವಿ. ಇನ್ ಕೇಸ್ ಕ್ಯಾನ್ಸರ್ ಇದ್ದಾರೆ ಸರ್, ಆ ಬಗ್ಗೆ ಕ್ಯಾನ್ಸರಲ್ಲಿ ಕೂಡ ಈಗ ಕೊನೆ ಹಂತದಲ್ಲಿ ಬಂದರೆ ಕಷ್ಟ ಆಗುತ್ತೆ. ಬಟ್ ಎರಡನೇ ಹಂತ ಫಸ್ಟ್ ಸ್ಟೇಜಲ್ಲಿ ಬಂದರೆ ಅದನ್ನು ಅವ್ರಿಗೆ ನಾವು ಅವ್ರು ಕಂಪೌಂಡ್ ಮಾಡ್ಬೋದು. ಸರ್, ಈಗ ಟ್ರ್ಯಾಂಕ್ವಿಲ್ ವೆಕೇಷನ್ಸು ಯಾವ ರೀತಿ ಕೈ ಜೋಡಿಸಿದೆ ನಿಮ್ಮ ಜೊತೆ? ಟ್ರ್ಯಾಂಕ್ವಿಲ್ ವೆಕೇಷನ್ನು ಅಂತಂದರೆ ಇದು ಈ ರಜೆಗಳಲ್ಲಿ ಕ್ಯಾಶುವಲ್ ಆಗಿ ಬರೋರಿಗೆ, ಅಂದರೆ 2-3 ದಿನ 3-4 ದಿನ ಬರೋರು ಪೇಷಂಟ್ ಎಲ್ಲ ಬಂದು ಆರೋಗ್ಯ ಸುಮ್ಮನೆ ರಿಲ್ಯಾಕ್ಸ್ ಮಾಡಿಕೊಂಡು ಮಸಾಜು, ಸ್ಟೀಮ್ ಬಾತು, ಒಂದು ಅಲ್ಪಾಹಾರ, ರಸಾಹಾರ, ಶರೀರ ಶುದ್ಧಿ ಮಾಡ್ಕೊಳ್ಳೋದಕ್ಕೆ ವಾರದೊಳಗಡೆ 3 ದಿನ 4 ದಿನ ಬರೋರಿಗೆ ಟ್ರ್ಯಾಂಕ್ವಿಲ್ ವೆಕೇಷನ್ಸ್ ಟ್ರೀಟ್ಮೆಂಟು ಕೂಡ ಕೊಡ್ತೀವಿ. ಮತ್ತು ನಿಜವಾದ ಪೇಷಂಟ್ಗಳು 1 ತಿಂಗಳು 15 ದಿನ ಇರ್ತಾರೆ. ಅಂಥವ್ರಿಗೂ ಎಲ್ಲ ಪ್ರಾಕೃತಿದತ್ತವಾದ ಜಲಚಿಕಿತ್ಸೆ ಇದೆ, ತಣ್ಣೀರು ಚಿಕಿತ್ಸೆ, ಬಿಸಿನೀರು ಚಿಕಿತ್ಸೆ, ಸ್ಟೀಮ್ ಬಾತ್ ಇದೆ. ಮತ್ತು ಮಸಾಜಲ್ಲೂ ಕೂಡ ನಾವು ಡೀಪ್ ಟಿಶ್ಯೂ ಮಸಾಜು, ಸ್ವೀಡಿಶ್ ಮಸಾಜು, ಹಾರ್ಟ್ ಸ್ಟೋನ್ ಮಸಾಜು, ಸಾಲ್ಟ್ ಗ್ಲೋ ಮಸಾಜು, ಈ ರೀತಿ ಮತ್ತು ವೈಬ್ರೋ ರೈಸ್ ಪೌಡ್ರ್ ಮಸಾಜು, ಈ ರೀತಿ ಒಂದು ಡಜನ್ ಮಸಾಜ್ಗಳೆಲ್ಲ ಇದೆ. ಮತ್ತು ಎಲ್ಲ ಮಣ್ಣಿನ ಚಿಕಿತ್ಸೆ, ಕಟಿ ಸ್ನಾನ, ಹಿಪ್ ಬಾತು, ಸ್ಪೈನಲ್ ಬಾತು, ಈ ರೀತಿ ಎನಿಮಾ ಮತ್ತು ಕೋಲನ್ ಥೆರಪಿ, ದೊಡ್ಡ ಕರಳನ್ನು ಕ್ಲೀನ್ ಮಾಡೋದು, ಸಣ್ಣ ಕರಳನ್ನು ಕ್ಲೀನ್ ಮಾಡೋದು, ಸ್ಟಮಕ್ ವಾಶ್, ಹೊಟ್ಟೆ ಆಮಾಶಯವನ್ನು ಕ್ಲೀನ್ ಮಾಡೋದು, ಜಲ್ನೀತಿ ಮೂಗನ್ನು ಕ್ಲೀನ್ ಮಾಡೋದು, ಮತ್ತು ಕಣ್ಣಿನ ಐ ವಾಶ್ ಮಾಡೋದು, ಈ ರೀತಿ ಎಲ್ಲ ಒಂದು ಶರೀರದ ಒಳಗಿನ ಒಂದು ಸ್ವಚ್ಛತೆಯನ್ನು ನಾವು ಮಾಡ್ತೀವಿ. ಅದಕ್ಕೆಲ್ಲ ಉಪಚಾರಗಳನ್ನ ಕೊಡ್ತೀವಿ. ಯಾಕೆಂದರೆ ಹೊರಗಡೆ ಸೋಪು, ಕ್ರೀಮು, ಪರ್ಫ್ಯೂಮು ಹಾಕ್ಕೊತಾರೆ, ಅದರಿಂದ ವಾಸನೆ ಬರುತ್ತೆ. ವಾಸನೆ ಇಲ್ಲದ ಥರನೇ ಬಾಡಿ ಮೇಂಟೈನ್ ಮಾಡ್ಬೋದು. ಅದು ನಮ್ಮ ಪ್ರಕೃತಿದತ್ತವಾದ ಆರೋಗ್ಯ, ಪ್ರಕೃತಿದತ್ತವಾದ ಆಹಾರ, ಪೇಯಗಳು ಎಲ್ಲ ಒಂದು ಯಾವುದೇ ಆರ್ಟಿಫಿಷಿಯಲ್. ಇವತ್ತು ಇನ್ನು ಮಧ್ಯಾಹ್ನ ಊಟ ಕೊಟ್ಟು ಅದರಲ್ಲಿ ಯಾವುದೇ ಒಂದು ರಿಫೈನ್ಡ್ ಆಯಿಲ್ ಇಲ್ಲ, ಮೈದಾ ಇಲ್ಲ, ವೈಟ್ ಶುಗರ್ ಇಲ್ಲ, ವೈಟ್ ರೈಸ್ ಇಲ್ಲ, ಆ ರೀತಿ ಸಂಪೂರ್ಣ ಆಹಾರ ಹೋಲಿಸ್ತೀವಿ. ಸಿರಿಧಾನ್ಯದ್ದು ನಾವು ಬಿಸಿಬೇಳೆ ಭಾತ್ ಮಾಡಿದ್ದು. ಸೊ ಆ ರೀತಿ ಆಹಾರದಲ್ಲೇ ಬದಲಾವಣೆ ಮಾಡಬೇಕು. ಈಗೇನು ಆಹಾರದಲ್ಲಿ ಕಮರ್ಷಿಯಲ್ ಆಗಿದೆ, ಅಕ್ಕಿ ಬ್ರೌನು ಕೆಂಪಿಗೆ ಅದನ್ನ ವೈಟ್ ಮಾಡಿ ತಿಂತೀವಿ, ಈ ಸತ್ವ ಎಲ್ಲ ಹೊರಟೋಗಿರುತ್ತೆ ಅದರಲ್ಲಿ. ಸೊ ಸಂಪೂರ್ಣ ಆಹಾರದಲ್ಲಿ ಎಲ್ಲ ಹೋಲಿಸ್ಟಿಕ್ ಇರಬೇಕು. ಆದಷ್ಟು ಹಣ್ಣು ಹಂಪಲುಗಳು ತೊಗೋಬೇಕು, ಮೊಳಕೆ ಕಾಳು ತೊಗೋಬೇಕು, ಮಜ್ಜಿಗೆ, ಮೊಸರು ಇತ್ಯಾದಿ ಪ್ರಾಕೃತಿಕ. ಆದಷ್ಟು ಈ ಅನ್ಯಾಚುರಲ್ ಫುಡ್ ಏನಿದೆ, ಇಲ್ಲ ಪಿಜ್ಜಾ ಮತ್ತು ಕೆಂಪಕೋಲ, ಕೋಲ್ಡ್ ಡ್ರಿಂಕ್ಸು, ಆರ್ಟಿಫಿಷಿಯಲಿ ಕಲರ್ಡ್, ಅದರಲ್ಲಿ ಕಲರ್ಡು, ಫ್ಲೇವರ್ಡು, ಬ್ಲೀಚ್ಡು, ಡಿಯೋಡ್ರೈಸ್ಡು ಎಲ್ಲ ರಾಸಾಯನಿಕವಾಗಿರ್ತವೆ. ಅದರಿಂದ ನಮಗೆ ಈಗೇನಾಗಿದೆ ಅಂದರೆ ನಮ್ಮ ಆರೋಗ್ಯ ಸರಿ ಇಲ್ಲ, ಗಾಳಿ ಸರಿ ಇಲ್ಲ, ನೀರು ಸರಿ ಇಲ್ಲ. ಮತ್ತು ಹಾಸ್ಪಿಟ್ಲ್ಗಳು ಜಾಸ್ತಿ ಮಾಡ್ತಾಯಿದ್ದಾರೆ. ಈಗ ಜಾಸ್ತಿ ಮಾಡಿದಷ್ಟು ಪೇಷಂಟು ಜಾಸ್ತಿ ಆಗ್ತಾರೆ ಹೊರತು ಕಾಯಿಲೆಗಳು, ಪೇಷಂಟ್ಗಳು ಕಡಿಮೆ ಆಗ್ತಾಯಿಲ್ಲ. ಸೊ ಅಂದರೆ ನಾವು ಹಿಡ್ದಿರೋ ರಸ್ತೆನೇ ತಪ್ಪಾಗಿದೆ, ಅಪ್ರಾಕೃತಿಕ ಅನ್ಯಾಚುರಲ್ ವೇ ಅದು. ಅದಕ್ಕೋಸ್ಕರ ನಾವು ರಿವರ್ಸ್ ಟು ನೇಚರ್, ರಿಟರ್ನ್ ಟು ನೇಚರ್ ಅಂತ ಪ್ರಕೃತಿಗೆ ಮರಳಿಯಾಗಿ ಎಲ್ಲ ಪ್ರಕೃತಿ ಒಳಗೆ ಬಂದು ಎಲ್ಲ ರೀತಿಯಲ್ಲಿ ನಾವು ಪ್ರಾಕೃತಿಕವಾದ ಆಹಾರ ತಗೋಬೇಕು. ನೀರು ಹೆಚ್ಚಿಗೆ ಕುಡಿಬೇಕು. ನೀರೇ ಕುಡಿಯೋದಿಲ್ಲ ಜನ, ಮತ್ತು ಕಿಡ್ನಿ ಕೆಟ್ಟೋಗುತ್ತೆ. ಆಮೇಲೆ ಕಿಡ್ನಿಗೆ ಮೆಡಿಸಿನ್ ಕೊಡ್ತಾರೆ, ಆಮೇಲೆ ಡಯಾಲಿಸಿಸ್ ಕೊಡ್ತಾರೆ, ಆಮೇಲೆ ಕಿಡ್ನಿ ಬದಲಾಯಿಸಿರ್ತಾರೆ. ಕಿಡ್ನಿ ಬದಲಾಯಿಸಿದ ಮೇಲೆ 8 ಲೀಟ್ರ್ ನೀರು ಕುಡಿ ಅಂತಾರೆ ದಿನಕ್ಕೆ. 7-8 ಲೀಟ್ರ್ ಅವು ಕುಡಿತಾರೆ. ಮೊದಲೇ ನಾವು ಆದಷ್ಟು ಸಾಕಷ್ಟು ನೀರು ಕುಡಿದ್ರೆ ಕಿಡ್ನಿ ಕೆಡೋದೇ ಇಲ್ಲ. ಈಗ ತಂದು ಪದ್ಧತಿ ಮೆಡಿಸನ್ ಅಂತಂದರೆ ನೀವು ಹೋಗ್ತೀರಾ, ಈಗ ಅಲರ್ಜಿ ನೀವು ಹೋಗ್ತೀರಾ, ಮೆಡಿಸಿನ್ ತೊಗೊಳ್ತಾರೆ, ಪೇಷಂಟ್ ಮೆಡಿಸಿನ್ ತೊಗೊಳ್ತಾನೆ, ಸೆಲ್ಫ್ ಮೆಡಿಸನ್ನು.
ಡಾಕ್ಟ್ರ್ ಹತ್ರ ಹೋಗ್ತಾರೆ, ಅದು ಸರಿಯಾಗಲ್ಲ, ಡಾಕ್ಟ್ರ್ ಮೆಡಿಸಿನ್ ಚೇಂಜ್ ಮಾಡ್ತಾನೆ, ಪೇಷಂಟ್ ಡಾಕ್ಟ್ರನ್ನ ಚೇಂಜ್ ಮಾಡ್ತಾನೆ. ಆಮೇಲೆ ಅಲೋಪತಿ ಇಡ್ಸಲ್ಲ ಅಂತ ಆಯುರ್ವೇದ ಹೋಗ್ತಾರೆ, ಹೋಮಿಯೋಪತಿ ಹೋಗ್ತಾರೆ, ಆಮೇಲೆ ತಿರುಪತಿ ಗೋವಿಂದ ಸ್ವಾಮಿ ಹತ್ರ ಹೋಗ್ಬಿಟ್ಟು ಕೊನೆಗೆ ನೇಚುರೋಪತಿಗೆ ಬರ್ತಾರೆ. ಅಷ್ಟೊತ್ತಿಗೆಲ್ಲ ಖಾಲಿಯಾಗಿರ್ತದೆ. ಅದಕ್ಕೆ ನಾವೇನು ಹೇಳೋದು, ಮೊದಲೇ ನೇಚುರೋಪತಿಗೆ ಬನ್ನಿ. ನೇಚುರೋಪತಿಗೆ ಬಂದರೆ ಇಂಥ ಎಲ್ಲ ಕಾಯಿಲೆಗಳಿಂದ ನಾವು ದೂರ ಇರ್ಬೋದು. ಹಾಂ, ಇಷ್ಟೆಲ್ಲ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀರಿ, ಬಡವರ ಕೈ ತಕ್ಕಂತೆ ಬೆಲೆ ಇದೆಯಾ ಇಲ್ಲ ನಿಮ್ಮ ಬೆಲೆ? ಈ ನಮ್ಮ ಹಾಸ್ಪಿಟ್ಲಲ್ಲಿ ಇದ್ದಿದ್ದು ಬೇರೆ ಹಾಸ್ಪಿಟ್ಲ್ಗಳಿಂದ ಬೇರೆ ಹಾಸ್ಪಿಟ್ಲ್ ನಮ್ಮ ನೇಚುರೋಪತಿ ಹೋದರೆ ಟ್ರೀಟ್ಮೆಂಟ್ಗೆ ಜಿಂದಲ್ಲೇ ಆಗಲಿ, ಟ್ರೀಟ್ಮೆಂಟ್ಗೆ ದಿನಕ್ಕೆ 5-6 ಸಾವಿರ ರೂಪಾಯಿ ಮಾಡ್ತಾರೆ. ಮತ್ತು ಅಲ್ಲಿ ಇಳ್ಕೊಳ್ಳೋಕ್ಕೆ ಬೇರೆ ಚಾರ್ಜ್. ನಾವು ತುಂಬ ಪ್ಯಾಕೇಜ್ ಮಾಡಿದ್ದೀವಿ. ಅದರಲ್ಲಿ ಎಲ್ಲ ಇಳ್ಕೊಳ್ಳೋದಕ್ಕೆ ರೂಮು, AC ಎಲ್ಲ, TV ಎಲ್ಲ ಇರುತ್ತೆ. ಎಲ್ಲ ಊಟ, ಜ್ಯೂಸು, ಹಣ್ಣು ಎಲ್ಲ ಸೇರಿ, ಮತ್ತು ಎಲ್ಲ ಟ್ರೀಟ್ಮೆಂಟ್ಗಳು ಸೇರಿ, ಎಲ್ಲ ಮಸಾಜ್ ಎಲ್ಲ ಸೇರಿ ದಿನಕ್ಕೆ ಒಬ್ಬರಿಗೆ 3,000 ರೂಪಾಯಿ ಎಲ್ಲ ಸೇರಿ. ಒಂದು ದಿನಕ್ಕೆ ಎಲ್ಲ ಸೇರಿ 24 ಅವರ್ಸು 24 ಅವರ್ಸ್ ಒಂದು ದಿನಕ್ಕೆ ಎಲ್ಲ ರೀತಿಯ ಟ್ರೀಟ್ಮೆಂಟ್ ಎಲ್ಲ ಪ್ಯಾಕೇಜ್ ಎಲ್ಲ. ಒಂದು ದಿನಕ್ಕೆ 3,000ಕ್ಕೆ ಎಲ್ಲ ಟ್ರೀಟ್ಮೆಂಟ್ ಅಂದರೆ ಶರೀರ ತಡ್ಕೊಳ್ಳೋದು ಕೊಡು, ಟ್ರೀಟ್ಮೆಂಟ್ ಅದು ಉದಾಹರಣೆ ಕೊಡಲ್ಲ. ಆಹಾರ ಇದೆ, ಜ್ಯೂಸ್ ಇದೆ, ಮಾಮೂಲಿ ಊಟ ಕೊಡೋದಿಲ್ಲ. ಹಣ್ಣು, ಹಂಪಲು, ಮಿನಿಮಮ್ ಎಷ್ಟು ದಿವಸ ಅದು ಕಾಯಿಲೆ ಪ್ರಕಾರ. ಒಬ್ಬೊಬ್ರು 150 kg ಅವ್ರು ಬರ್ತಾರೆ, ಒಬ್ಬರು 100 kg ಅವ್ರು ಬರ್ತಾರೆ. ಒಬ್ರು ಕಾಯಿಲೆ, ಈಗ ಒಬ್ರು 10 ವರ್ಷ ಕಾಯಿಲೆ ಇರೋರು ಬರ್ತಾರೆ, ಒಬ್ರು 20 ವರ್ಷ ಕಾಯಿಲೆ ಇರುತ್ತೆ. ಮಾಮೂಲಿ 2 ವಾರ 3 ವಾರ ಇರಬೇಕು. ಸರ್, ಅಕಾಮಿಡೇಷನ್ಗೆ ಏನು ಮಾಡ್ತೀರಾ? ವಾರ್ಡ್ ಚಾರ್ಜಸ್ ಅಂತ ಎಲ್ಲ ಒಂದೇ ಪ್ಯಾಕೇಜ್, ಏನು ಚಾರ್ಜ್ ಇಲ್ಲ. 3,000 ಪರ್ ಡೇ ಅಷ್ಟೇ. ಎಲ್ಲ ಅಕಾಮಿಡೇಷನ್ನು, ವಸತಿ, ಊಟ, ಜ್ಯೂಸ್ ಎಲ್ಲ ಸೇರಿ ಇಷ್ಟು ಇದಕ್ಕಿಂತ ಕಡಿಮೆ ಇಲ್ಲಿ ಇಂಡಿಯಾದಲ್ಲಿ ಎಲ್ಲೂ ಇಲ್ಲ ಹಾಸ್ಪಿಟ್ಲು. ಸರಿ ಸರ್, ತಮ್ಮ ಪರಿಚಯ ಹೇಳ್ಬಿಡಿ ಸರ್. ನಿಮ್ಮದು ಕಾಂಟ್ಯಾಕ್ಟ್ ನಂಬರ್ ಹೇಳಿ, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು. ಹೌದು, ಹೇಳ್ತೀನಿ. ನಾನು ಪ್ರೊಫೆಸರ್ ಡಾಕ್ಟರ್ BT ಚಿದಾನಂದ ಮೂರ್ತಿ ಅಂತ. ನಾನು ಇಡೀ ದೇಶದಲ್ಲೇ ನೇಚುರೋಪತಿ ಎಕ್ಸ್ಪರ್ಟು. ಇಲ್ಲಿ ಕನ್ನಡಿಗನಾಗಿ ನಾನು ಭಾರತ ಸರ್ಕಾರದಲ್ಲಿ ಪ್ರಪ್ರಥಮ ನೇಚುರೋಪತಿ ಯೋಗ ಡೈರೆಕ್ಟ್ರಾಗಿ, ನ್ಯಾಷನಲ್ ಡೈರೆಕ್ಟ್ರಾಗಿ ಸೇವೆ ಮಾಡಿದೆ. ಪೂನಾದಲ್ಲಿ ಮತ್ತು ಡೆಲ್ಲಿನಲ್ಲಿ ಸೇವೆ ಮಾಡಿ ಅಲ್ಲಿ ರಿಟೈರ್ಡ್ ಆದಮೇಲೆ 2012 ಇದ್ದೆ. ಅದಕ್ಕೆ ಮುಂಚೆ ಜಿಂದಾಲ್ ಹಾಸ್ಪಿಟ್ಲ್ ಇದೆ, ಅದಾದಮೇಲೆ ಕೂಡ ಜಿಂದಾಲ್ ಹಾಸ್ಪಿಟಲ್ ಇದ್ದೆ. ಬೇರೆ ಬೇರೆ ಕಡೆ 5-6 ಕಾಲೇಜಿಗೆ ಪ್ರಿನ್ಸಿಪಾಲಾಗಿ ಕೆಲಸ ಮಾಡಿದ್ದೀನಿ. ನನ್ನ ಒಂದು ಕಾರ್ಯಕ್ಷಮತೆಯಿಂದ, ದೇವ್ರ ದಯೆಯಿಂದ ನಾನು ಇಡೀ ಭಾರತ ದೇಶದಲ್ಲೇ ನಾನು ಸೀನಿಯರ್ ಮೋಸ್ಟ್ ನಂಬರ್ 1 ನೇಚುರೋಪತಿ ಎಕ್ಸ್ಪರ್ಟು. ಸರ್ಕಾರದ ಲೆವೆಲಲ್ಲಿ ಕೂಡ ಮತ್ತು ಪ್ರೈವೇಟ್ ಸರ್ಕಾರದಲ್ಲಿ ನಾನು ಬಿರ್ಲಾ, ಜಿಂದಾಲು, ಧರ್ಮಸ್ಥಳ ಮ್ಯಾನೇಜ್ಮೆಂಟು ಮತ್ತು ZTV ನ್ಯೂಯಾರ್ಕಲ್ಲೂ ಕೂಡ ಕೆಲಸ ಮಾಡಿದ್ದೀನಿ. ದೊಡ್ಡ ಕೆಲಸ ಮಾಡಿದ್ದೀನಿ. ಈಗಲೂ ಕೂಡ ನಾನು ಮಾಡ್ತಾಯಿದ್ದೀನಿ. 75 ವರ್ಷ ಆಗಿದೆ. ಇವಾಗಲೂ ದಿನಕ್ಕೆ 10-12 ಗಂಟೆ ಕೆಲಸ ಮಾಡ್ತೀನಿ. ನಮ್ಮದು ಉದ್ದೇಶ ಏನು ಅಂದರೆ, ಕಾಯಿಲೆಗಳು ಬರ್ದಂಗೆ ನೋಡ್ಕೋಬೇಕು. ಬಂದರೆ ಅದನ್ನು ಅತಿ ಶೀಘ್ರವಾಗಿ ಗುಣ ಮಾಡಬೇಕು. ಔಷಧಿಯನ್ನು ಬಿಡಿಸಿ ಉತ್ತಮ ಆರೋಗ್ಯ, ಬೆಟರ್ ಹೆಲ್ತ್ ವಿತೌಟ್ ಮೆಡಿಸನ್ನು ನಮ್ಮದು ಮಂತ್ರ. ಔಷಧಿ ತಗೊಳ್ತಾ ಇದ್ದರೆ ಅದು ಬ್ಯಾಡ್ ಟು ವರ್ಸ್ಟ್ ಆಗುತ್ತೆ. ಹಾಸ್ಪಿಟ್ಲಿಂದ, ಜನರಲ್ ಹಾಸ್ಪಿಟ್ಲಿಂದ ಸ್ಪೆಷಲಿಸ್ಟು, ಸೂಪರ್ ಸ್ಪೆಷಲಿಸ್ಟು, ಹಾಸ್ಪಿಟ್ಲ್ಗಳು ನಮ್ಮ ಸಮಾಜದಲ್ಲಿ ಒಂದು ಕ್ರಾಂತಿ ತರಬೇಕು. ಹಾಸ್ಪಿಟ್ಲ್ಗಳನ್ನು ಕಡಿಮೆ ಮಾಡಬೇಕು, ಆರೋಗ್ಯವನ್ನು ಜಾಸ್ತಿ ಮಾಡಬೇಕು. ಕಾಂಟ್ಯಾಕ್ಟ್ ನಂಬರ್ ಹೇಳಿ. ಹಾಂ, 9811907711. ನಮ್ಮ ಹಾಸ್ಪಿಟ್ಲು ನಂದಿ ಬೆಟ್ಟದ ಕೆಳಗಡೆ ನಿರ್ವಾಣ ನೇಚರ್ ಹೀಲಿಂಗ್ ಅಂತ 300 ಬೆಡ್ ಹಾಸ್ಪಿಟ್ಲು ತಯಾರಾಗಿದೆ ಈಗ. ವಿಶುಭ ಹಾಸ್ಪಿಟಾಲಿಟಿ ಮತ್ತು ನಿರ್ವಾಣ್ ಕೇಂದ್ರ ಸಂಸ್ಥಾಪಕ ಅಧ್ಯಕ್ಷ ವೆಂಕಟೇಶ್ ಎಡಲಂ, RT ನಗರದ ಬ್ರಹ್ಮಕುಮಾರಿ ಕೇಂದ್ರದ ಮುಖ್ಯಸ್ಥೆ BK ಭುವನೇಶ್ವರಿ ದೇಸಾಯಿ, ಡಾಕ್ಟರ್ VR ಮಮತಾ ದೇವರಾಜ್, ನಿಮ್ಹಾನ್ಸ್ನ ಹಿರಿಯ ಪ್ರೊಫೆಸರ್ ಡಾಕ್ಟರ್ TN ಸತ್ಯನಾರಾಯಣ್, ಆಯುಷ್ ಇಲಾಖೆಯ ಆಯುಕ್ತೆ ಸುನಿಲ್ ಫನ್ವರ್ ಮಹಿಳೆಯರಿಗೆ ಪ್ರಕೃತಿ ಚಿಕಿತ್ಸೆಯಿಂದ ವಿವಿಧ ರೋಗಗಳ ನಿವಾರಣೆ ಕುರಿತ ವಿಷಯ ಮಂಡಿಸಿದರು. ಮಧ್ಯಾಹ್ನದ ಬಳಿಕ ಬೆಂಗಳೂರು ರೋಟರಿಯ ಸಹಾಯಕ ಆಯುಕ್ತೆ ಡಾಕ್ಟರ್ ಮಧುರಾಣಿಗೌಡ, ಮೆಡಿಟೇಷನ್ ತಜ್ಞೆ ಸವಿತಾ ರೆಡ್ಡಿ, ಮೈಂಡ್ ಮತ್ತು ವೆಲ್ನೆಸ್ ಎಕ್ಸ್ಪರ್ಟ್ ಜಾಹ್ನವಿ ವಿಷಯ ಮಂಡಿಸಿದರು.